ನೋಡಿ, ಜುಲೈ 15ನೇ ತಾರೀಕಿಂದ ಯೂಟ್ಯೂಬ್ ಚಾನಲ್ಸ್ಗಳು ಮಾನಿಟೈಸೇಷನ್ ಡಿಮಾನಿಟೈಸ್ ಆಗುತ್ತೆ ಅಂತ ವಿಡಿಯೋ ಮಾಡಿದ ತಕ್ಷಣ ಎಲ್ಲರೂ ಕೂಡ ತುಂಬ ಜನ ಭಯಪಟ್ಟುಕೊಂಡಿದ್ರು. ಈಗ ಅದರ ನಡುವೆನೇ ಯೂಟ್ಯೂಬ್ ಅವರು ನಮಗೊಂದು ನೀಟಾಗಿ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ, ಆಯಿತಾ. ಸೊ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಿದ್ರಲ್ಲ, ಅಂದರೆ AI ವೀಡಿಯೋಸ್ಗಳನ್ನ ಯೂಸ್ ಮಾಡ್ತಿದ್ರಲ್ಲ, ನೀವು ಇನ್ನು ಮುಂದೆ ಮಾಡ್ಬೋದು. ಹೆಂಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಯಾಕೆ ಅಂತಂದರೆ ನಾನು ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತಾ ಇರೋದು, ಯಾವುದು ಸುಮ್ಮನೆ ಅಂತ ಹೇಳ್ತಲ್ಲ. ಯೂಟ್ಯೂಬ್ ಅವರೇ ಅದು ನಮ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಆಮೇಲೆ ತುಂಬ ಜನರ ಚಾನಲ್ಸ್ಗಳು ಕೆಲವರು ಫೇಸ್ ತೋರಿಸ್ತಿರಲಿಲ್ಲ, ವಾಯ್ಸ್ ಇರ್ತಿರಲಿಲ್ಲ, ಇಂಥವ್ರಿಗೂ ಕೂಡ ಏನು ಸಮಸ್ಯೆ ಆಗಲ್ವಂತೆ. ಇದನ್ನು ನಾನು ನಿಮಗೆ ನಾಳೆ ವೀಡಿಯೋ ಮಾಡ್ತೀನಿ, ಆಯಿತಾ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಿದ್ದವ್ರ ಚಾನಲ್ಸ್ಗಳಿಗೆ ಚಾನಲ್ ಹೋಗ್ಬಿಡುತ್ತೆ ಅಂತ ಭಯ ಇತ್ತು, ಅವ್ರುಗಳಿಗೆ ಈಗ ಯೂಟ್ಯೂಬ್ ಅವರೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ, ಓಕೆ. ಸೊ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ, ಮಿಸ್ ಮಾಡ್ಕೊಬಿಡಿ. ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಸೊ ನೋಡಿ, ಜುಲೈ 15ನೇ ತಾರೀಕು ಒಂದು ಅಪ್ಡೇಟ್ ಬಂತಲ್ಲ. 15th ನಾವು ಯೂಟ್ಯೂಬಲ್ಲಿ ಏನಪ್ಪ AI ವೀಡಿಯೋಸ್ನೂ ಕೂಡ ನಾವು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಎಲ್ಲ ಯೂಟ್ಯೂಬರ್ಸ್ಗಳು ವೀಡಿಯೋಸ್ಗಳನ್ನು ಕೂಡ ಮಾಡಿದ್ರು, ನಾನು ಕೂಡ ಮಾಡಿದ್ದೆ. ಆ್ಯಂಡ್ ಇದಕ್ಕೆ ನಾವು ಕರೆಕ್ಟಾಗಿ ಕ್ಲಾರಿಟಿನ ಕೊಡೋಕ್ಕಾಗ್ತಿರಲಿಲ್ಲ. ಈಗ ಯೂಟ್ಯೂಬರು ಕರೆಕ್ಟಾಗಿ ಕ್ಲಾರಿಟಿ ಕೊಟ್ಬಿಟ್ಟವ್ರೆ, ನಿಮ್ಮ ವೀಡಿಯೋಸ್ಗಳಲ್ಲಿ ನೀವು AI ವೀಡಿಯೋಸ್ನ ಯೂಸ್ ಮಾಡ್ಬೋದಾ, ಮಾಡೋಂಗಿಲ್ವಾ ಅನ್ನೋದನ್ನ ನೋಡಿ ಇಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ನಿಮಿಷ ಗೈಸ್. ವಿಲ್ ಯೂಸಿಂಗ್ AI ಇನ್ ಮೈ ಕಂಟೆಂಟ್ ಬಿ ಎ ವೈಲೇಟ್ ಆಫ್ ಇನ್ಅಥೆಂಟಿಕ್ ಕಂಟೆಂಟ್ ಅಂತ ಇದೆ. ಅಂತಂದರೆ ನಾವು AI ಯೂಸ್ ಮಾಡಿ ಏನಾದರೂ ವೀಡಿಯೋಸ್ಗಳನ್ನ ಮಾಡಿದ್ರೆ ಅದೇನಾದರೂ ಇನ್ಅಥೆಂಟಿಕ್ ಕಂಟೆಂಟ್ ಆಗುತ್ತಾ ಅಂತ. ಯಾಕೆಂತಂದರೆ ಯೂಟ್ಯೂಬರು ಜುಲೈ 15ನೇ ತಾರೀಕಲ್ಲಿ ಇನ್ಅಥೆಂಟಿಕ್ ಕಂಟೆಂಟ್ನ ನಾವು ಮಾಡಿರೋರ ಚಾನಲ್ನ ನಾವು ಡಿಮಾನಿಟೈಸ್ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕೋಸ್ಕರ ನೀವು ಏನಾದರೂ AI ಸಿಸ್ಟಮ್ನ ಯೂಸ್ ಮಾಡಿದ್ರೆ ಅದು ಇನ್ಅಥೆಂಟಿಕ್ ಕಂಟೆಂಟ್ ಆಗುತ್ತಾ ಅಂತ ಕ್ವಶನ್ ಇದು. ಇದಕ್ಕೆ ಯೂಟ್ಯೂಬರು ಖುದ್ದಾಗಿ ಯೂಟ್ಯೂಬರೇ ಕೊಟ್ಟಿರುವಂಥದ್ದು ಆನ್ಸರ್. ಇಲ್ಲಿ ನೀವು ನೋಡ್ಬೋದು, ವಿ ವೆಲ್ಕಮ್ ಕ್ರಿಯೇಟರ್ಸ್ ಯೂಸಿಂಗ್ AI ಟೂಲ್ಸ್ ಟು ಎನ್ಹ್ಯಾನ್ಸ್ ದೇರ್ ಸ್ಟೋರಿ ಟೆಲ್ಲಿಂಗ್ ಆ್ಯಂಡ್ ಚಾನಲ್ಸ್ ದಟ್ ಯೂಸ್ AI ಇನ್ ದೇರ್ ಕಂಟೆಂಟ್ ರಿಮೇನ್ ಎಲಿಜಿಬಲ್ ಟು ಮಾನಿಟೈಸ್. ಇಲ್ಲೇ ನಿಮ್ಗೆ ಉತ್ತರ ಸಿಕ್ಬಿಡ್ತು ಏನು ಅಂತಂದರೆ, ಇವಾಗ ನೀವು ಕಣ್ಣು ಮುಚ್ಕೊಂಡು ಭಯನೇ ಪಡೋಂಗಿಲ್ಲ, AI ನೀವು ಯೂಸ್ ಮಾಡ್ಬೋದು ಗೈಸ್. ಬಟ್ ಕೆಲವೊಂದಷ್ಟು ರೂಲ್ಸ್ನ ನೀವು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಏನು ರೂಲ್ಸು ಅಂತ ನಾನು ಹೇಳ್ತೀನಿ ನೋಡಿ. ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸೀಸ್ ಏನಿದೆ ಅದನ್ನು ನೀವು ಕಂಪಲ್ಸರಿ ನೀವು ಫಾಲೋ ಮಾಡಲೇಬೇಕು. ಆ ರೂಲ್ಸ್ಗಳ ಬಗ್ಗೆ ಎಲ್ಲ ತುಂಬ ವೀಡಿಯೋ ಮಾಡಿದ್ದೀನಿ, ಹೊಸ್ದಾಗಿ ಬೇಕು ಅಂತಂದರೆ ಕಮೆಂಟ್ ಹಾಕಿ ಮಾಡುವ, ಅದ್ರ ಬಗ್ಗೆ ಏನು ಚಿಂತೆ ಬೇಡ. ಬಟ್ ಇಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು ಕ್ಲಿಯರಾಗಿ ಹೇಳ್ತವ್ರೆ, ನಾವು ಯೂಟ್ಯೂಬ್ಗೆ AI ಕಂಟೆಂಟ್ನ ಮಾಡೋರನ್ನ ನಾವು ವೆಲ್ಕಮ್ ಮಾಡ್ತೀವಿ, ನಮ್ಗೆ ಯಾವುದೇ ಥರ ಸಮಸ್ಯೆ ಇಲ್ಲ, ನೀವು ಉಪಯೋಗಿಸಿ, ಆಯಿತಾ. ಅದರಿಂದ ಚಾನಲ್ಗೆ ಯಾವುದೇ ಥರ ಸಮಸ್ಯೆ ಆಗೋದಿಲ್ಲ ಅಂತ ಯೂಟ್ಯೂಬರು ಇಲ್ಲಿ ನಮಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಈಗ ಗುಡ್ ನ್ಯೂಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ವೀಡಿಯೋಸ್ಗಳು ಮಾಡ್ತಿದ್ದವರು ನೀವು ಯಾವ ವೀಡಿಯೋನೂ ಕೂಡ ಡಿಲೀಟ್ ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಮ ಚಾನಲ್ಗೆ ಯಾವುದೇ ಥರ ತೊಂದರೆ ಆಗಲ್ಲ, ಆಯಿತಾ. ಬಟ್ ಇಲ್ಲಿ ಕೆಲವು AI ಚಾನಲ್ಸ್ಗಳಿಗೆ ತೊಂದರೆನೂ ಕೂಡ ಆಗುತ್ತೆ. ಯಾವ ಥರ ಚಾನಲ್ಸ್ಗಳಿಗೆ ತೊಂದರೆ ಆಗುತ್ತೆ ಅಂತಂದರೆ, ನೀವೇನಾದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಒಂದೇ ವೀಡಿಯೋನ ಮತ್ತೆ 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 ಹಾಕಿ, ಅಥವಾ ಅದೇ ಕ್ಲಿಪ್ಪನ್ನು ಸ್ವಲ್ಪ ಕಟ್ ಮಾಡಿ ಪೇಸ್ಟ್ ಮಾಡಿ ಸ್ವಲ್ಪ ಏನೋ ಚೇಂಜಸ್ ಮಾಡಿ ಒಂದೇ ಥರ ವೀಡಿಯೋನ ನೀವು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀರಾ ಅಂತಂದರೆ ಆಗ ನಿಮಗೆ ಇದರೊಳಗೆ ಸಿಗಾಕತ್ತೀರ. ಜುಲೈ 15ನೇ ತಾರೀಕು ಬರ್ತಾಯಿದ್ದಲ್ಲ ಅಪ್ಡೇಟು, ಆಗ ನಿಮಗೆ ಈ ಒಂದು ಸಮಸ್ಯೆ ಆಗುತ್ತೆ, ಇನ್ಅಥೆಂಟಿಕ್ ಕಂಟೆಂಟ್ ಆಗುತ್ತೆ ಅವಾಗ, ಆಯಿತಾ. ಸೊ ಬಟ್ ನೀವು ವೆರೈಟಿಯಾಗಿ ಬೇರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ನೀವು ಸ್ಟೋರಿ ಟೆಲ್ಲಿಂಗ್ ಮಾಡೋದಾಗ್ಬೋದು, ಈ ತೋರಿಸ್ತಾ ಇರೋದನ್ನ ನೀವು ಹೇಳುವಂಥದ್ದು, ನಿಮ್ಮ ಬಾಯಲ್ಲಿ ಹೇಳ್ತಾ ಇರ್ತೀರ, ಈ ಥರ ಆಯಿತು, ಈ ಥರ ಕತೆ ಆಯಿತು, ಈ ಥರ ನಡೀತು, ಅಲ್ಲಿಂಗೆ ನಡೀತು, ಇಲ್ಲಂಗೆ ನಡೀತು, ಅದನ್ನು ನೀವು ಪಿಕ್ಚರ್ ಮುಖಾಂತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾಯಿದ್ದೀರಾ ಅಂತಂದರೆ ಯಾವುದೇ ಥರ ಸಮಸ್ಯೆ ಇಲ್ಲ, ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಬಟ್ ಇದರ ಜೊತೆಗೆ ಬೇರೆಯವ್ರ ಚಾನಲಲ್ಲಿ ಅಪ್ಲೋಡ್ ಆಗಿರುವಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೀಡಿಯೋಸ್ನ ಎತ್ಕೊಂಡು ಹಾಕೊಂಡು ನಿಮ್ಮ ಚಾನಲ್ ಹಾಕೊಂಡ್ರೆ ಆವಾಗ ನಿಮಗೆ ಈ ಒಂದು 15ನೇ ತಾರೀಕು ಅಪ್ಡೇಟ್ ಬರ್ತಾರೋ ಹೊಡೆತ ನಿಮಗೆ ಬೀಳ್ಬೋದು ಗೈಸ್. ಒಟ್ಟಾರೆ ನೀವೇನಾದರೂ ಓನಾಗಿ ಮಾಡ್ತಾಯಿದ್ದೀರಾ ಅಂತಂದರೆ ಏನೂ ಕೂಡ ಸಮಸ್ಯೆ ಇಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡ್ಬೋದು. ಯೂಟ್ಯೂಬರು ಸದ್ಯಕ್ಕೆ ಅದನ್ನು ಕ್ಲಾರಿಟಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ಇವಾಗ ಈ ಒಂದು ವೀಡಿಯೋನ ಮಾಡಿ ನಾನು ನಿಮಗೆ ತಿಳಿಸಿದ್ದು. ಆಮೇಲೆ ಯೂಟ್ಯೂಬರು ಜುಲೈ 15ನೇ ತಾರೀಕಿಂದ ಬರ್ತಾ ಇರುವಂಥ ಅಪ್ಡೇಟಲ್ಲಿ ತುಂಬ ಚಾನಲ್ಸ್ಗಳಿಗೆ ಏನೂ ಸಮಸ್ಯೆ ಆಗಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಅದು ನಾನು ನಿಮಗೆ ನಾಳೆ ವೀಡಿಯೋ ಹಾಕ್ತೀನಿ. ಯಾರೆಲ್ಲ ವೀಡಿಯೋ ಕಾಯ್ತಾ ಇದ್ದೀರಾ ಕಮೆಂಟ್ ಹಾಕಿ. ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿ ತನಕ ಲವ್ ಯು ಆಲ್.